ಸಮಾಧಾನ ಆಗಿದೆ. ಅಲ್ಲ, ಅದು ಇದ್ದೇ ಇರ್ತದೆ. ಇದು ಕಾಂಗ್ರೆಸ್ ಪಕ್ಷ ಅತ್ಯಂತ ದೊಡ್ಡದಾದಂಥ ಪಕ್ಷ. 136 ಜನ ಶಾಸಕರಿರ್ತಕ್ಕಂಥ ಪಕ್ಷ ಆಗಿರೋದ್ರಿಂದ ಇದು ಬಹುತೇಕ ಕೊನೆಯ ಸಂಪುಟ ವಿಸ್ತರಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಜನ ಇರ್ತಾರೆ. ಅವರವರ ಭಾವನೆಗಳು, ಜಿಲ್ಲೆ ಮಟ್ಟದ ಸಮಸ್ಯೆಗಳು, ಕ್ಷೇತ್ರದ ಸಮಸ್ಯೆಗಳು ಇವೆಲ್ಲದೂ ಕೂಡ ಸ್ವಾಭಾವಿಕವಾಗಿರ್ತದೆ. ಹಾಗಾಗಿ ಎಲ್ಲ ಏಕಕಾಲಕ್ಕೆ ಉಲ್ಬಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಗೊಂದಲ ಆಗಿದೆ. ಅದನ್ನ ಎಲ್ಲ ಒಂದು ಕಡೆಗೆ ನಾನು ಬೆಳಿಗ್ಗೆದ್ದಲ್ಲೂ ಕೂಡ ನಾನು ಕೆಲವು ಶಾಸಕರ ಜೊತೆಯಲ್ಲಿ ಮಾತಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಚರ್ಚೆ ಮಾಡಿದ್ದೀವಿ. ಸುರ್ಜೇವಾಲಾ ಅವರು ಇವತ್ತು ಬರ್ತಾ ಇದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಒಂದು ಶಮನ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಕ್ರಿಯೆಗಳು ನಡೀತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈಗ ನಾನದನ್ನ ಆ ಪ್ರಸ್ತಾವನೆ ನಾನು ಒಪ್ಪಿರಲಿಲ್ಲ. ಆದ್ರೂ ಕೂಡ ಅದು ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಒಗ್ಗಟ್ಟನ್ನ ಕಾಪಾಡುವಂಥ ಸಂದರ್ಭದಲ್ಲಿ ವರಿಷ್ಠರ ಮಾರ್ಗದರ್ಶನವನ್ನು ಕೂಡ ಪಡೆದು ಮುಂದೆ ಹೆಜ್ಜೆ ಇಡಬೇಕಾಗ್ತದೆ. ಆ ಕಾರಣದಲ್ಲಿ ಇವತ್ತು ಸುರ್ಜೇವಾಲಾ ಅವರು ಕೂಡ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿದ್ದೇನೆ. ನೋಡೋಣ, ಇವತ್ತು ಸ್ವಲ್ಪ ಎಲ್ಲ ಬಿಕ್ಕಟ್ಟುಗಳಿಗೂ ಕೂಡ ಇತ್ಯರ್ಥ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗೆ ಇದೆ. ಖಾತೆಗಳೇನಾಗಿಲ್ಲ, ವಿಸ್ತರಣೆ ಆಗಿದೆ. ಖಾತೆಗಳು ಹಂಚಿಕೆ ಆಗೋದು ಇದೆ. ಅದರಲ್ಲೂ ಕೂಡ ಖಾತೆಗಳಲ್ಲೂ ಇನ್ನೊಂದರಲ್ಲೂ ಕೂಡ ಅದು ಸ್ವಲ್ಪ ಸ್ವಾಭಾವಿಕವಾಗಿ ಅದು ಪೈಪೋಟಿ ಇದ್ದೇ ಇರ್ತದೆ, ಪ್ರಯತ್ನಗಳು ಇರುತ್ತದೆ. ಸೊ ಹಾಗಾಗಿ ಅಂತಿಮವಾಗಿ ವರಿಷ್ಠರು ಅದನ್ನ ಮಧ್ಯದಲ್ಲಿ ಕೂತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇತ್ಯರ್ಥ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲ, ಬೇಡಿಕೆಗಳು ಒಬ್ಬೊಬ್ಬರದ್ದು ಒಂದೊಂದರ ಬೇಡಿಕೆಗಳಿದೆ. ಅಲ್ಲಪ್ಪ, ಈಗ ನಂದು ಒಂದೇ ಅಂತಲ್ಲ, ಅದು ಬೇರೆ ಎಲ್ಲರಿಗೂ ಒಂದೊಂದು ರೀತಿಯಾದಂಥ ಬೇಡಿಕೆಗಳಿರ್ತವೆ. ಬಹುಶಃ ಈಗಾಗಲೇ ವಿಸ್ತರಣೆ ಆಗೋಗಿದೆ. ಪೋರ್ಟ್ಫೋಲಿಯೋ ಹಂಚೋದು ಒಂದು ಬಾಕಿ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿ ಈ ಭಿನ್ನಾಭಿಪ್ರಾಯಗಳನ್ನೆಲ್ಲದೂ ಕೂಡ ಶಮನ ಮಾಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ವರಿಷ್ಠರು ಅವರು ಒಂದು ತೀರ್ಮಾನ ಮಾಡಿ ಅವರು ಮಾತುಕತೆಯನ್ನ ಮಾಡಿ ಬಗೆಹರಿಸುವಂತ ಪ್ರಯತ್ನವನ್ನ ಇವತ್ತಿಂದ ಮಾಡ್ತಾರೆ. ಅಲ್ಲ, ನನಗೂ ಬೇಸರ ಆಗಿಲ್ಲ ಅಂತಲ್ಲ, ಬೇಸರ ಆಗಿತ್ತು. ಅದಕ್ಕೆ ನಾನು ಕಾಂಗ್ರೆಸ್ ಚೌಕಟ್ಟಿನಲ್ಲೇನೆ ಇರಬೇಕು ಅಂತೇಳಿ ಒಂದು ತೀರ್ಮಾನ ಕಾಗದ ಬರೀಬೇಕು ಅಂತ ಮಾಡಿದ್ರೆ ಅಷ್ಟೊಳಗಾಗಿ ಪ್ರೋಟಮ್ ಸ್ಪೀಕರ್ ಅಂತೇಳಿ ಅನೌನ್ಸ್ ಮಾಡಿದಾಗ ಅರ್ಜಿ ನಾನೇ ಸ್ವೀಕಾರ ಮಾಡ್ಬೇಕಾಗಿ ಬರುತ್ತಿತ್ತು. ಸೊ ಹಾಗಾಗಿ ಅದೆಲ್ಲ ಇದು ಕಾಲಾವಕಾಶ ಇದೆ ಮುಂದೆ. ಅಲ್ಲ, ಇನ್ನು ಕಾಲಾವಕಾಶ ಇದೆ. 13ನೇ ತಾರೀಕು ಅಸೆಂಬ್ಲಿ ನಡೆಯುವಂತ ಸಂದರ್ಭದಲ್ಲಿ ಇದೆಲ್ಲ ಪ್ರಕ್ರಿಯೆಗಳು ನಡೀತದೆ. ನೋಡೋಣ, ಎಲ್ಲ ಒಂದು ಕಡೆಗೆ ವರಿಷ್ಠಗಳು ಮಧ್ಯ ಪ್ರವೇಶ ಮಾಡ್ತಾರೆ. ಮುಖ್ಯಮಂತ್ರಿಗಳು ತೀವ್ರವಾಗಿ ಗಮನ ಹರಿಸಿದ್ದಾರೆ. ಮತ್ತು ಎಲ್ಲರೂ ಕೂಡ ಪಕ್ಷದ ಮುಖಂಡಗಳೆಲ್ಲರೂ ಕೂಡ ಇದು ಬಹಳ ದಿವಸದವರೆಗೂ ಎಳೆದೋಗಬಾರದು, ಅದು ಇತ್ಯರ್ಥ ಆಗಬೇಕು, ಭಿನ್ನಮತ ಶಮನ ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ಎಲ್ಲರದು ಆಗಿದೆ. ಕಾಫಿ ಕುಡಿದ್ರು ಹೋದ್ರು, ಅದರಲ್ಲಿ ಏನು ವಿಶೇಷ ಏನಿಲ್ಲ. ನೋಡಿ, ಒಬ್ಬೊಬ್ಬರದು ನಾನು ಹೇಳ್ತೀನಿ, ಒಂದೊಂದೂ ನಾವು ಹೇಳಕ್ ಬರೋದಿಲ್ಲ. ಪಕ್ಷದ ಚೌಕಟ್ಟೆಲ್ಲ ತೀರ್ಮಾನ ಮಾಡ್ಬೇಕಾಗ್ತದೆ. ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ, ಭಿನ್ನಾಭಿಪ್ರಾಯಗಳಿಗೆ ಇರೋವತ್ತಿಗೆ ಇಲ್ಲಿವರೆಗಾಗಿ ಮುಂದೆ ಬರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲ ಒಂದು ಕಡೆಗೆ ಅವರವ್ರ ಮಧ್ಯದಲ್ಲೇ ಒಂದು ಕಾಂಪ್ರಮೈಸಿಂಗ್ ಇನ್ನೊಂದು ಅದು ಆಗ್ತಾ ಇದೆ. ನೋಡೋಣ, ಇವತ್ತೆಲ್ಲ ವರಿಷ್ಠರೇ ಗಮನ ಹರಿಸ್ತಾರೆ, ಮುಖ್ಯಮಂತ್ರಿಗಳು ಗಮನ ಹರಿಸ್ತಾರೆ.
ಬಟ್ ಈಗ ಅರ್ಹರಿಗೆ ಯಾರ್ಯಾರಿಗೆ ತಪ್ಪಿದೆ ಸರ್, ಇವರೆಲ್ಲರೂ ಸೇರಿ ಒಂದು ಸಭೆ ಮಾಡಬೇಕು ಅನ್ನೋ ತೀರ್ಮಾನದಲ್ಲಿ ಇದ್ದಾರೆ. ತಮ್ಮನ್ನ ಯಾರು ಸಂಪರ್ಕ ಮಾಡಿದ್ರ ನೇತೃತ್ವ ನೀವೇ ವಹಿಸಿ ಅಂತ ಇಲ್ಲ, ನಾನು ಬೆಳಿಗ್ಗೆಯಿಂದಲೂ ಅವ್ರ ಸಂಪರ್ಕದಲ್ಲೇ ಇದ್ದೀನಿ, ಭೇಟಿನೂ ಕೂಡ ಮಾಡಿದ್ದೀನಿ. ನೋಡೋಣ, ಇವಾಗ ಮತ್ತೆ ಭೇಟಿ ಮಾಡಿ ಅದ್ರ ಬಗೆಹರಿಸುವಂತ ಕೆಲಸವನ್ನ ಮಾಡೋ ಪ್ರಯತ್ನ ಮಾಡ್ತೀವಿ. ಅಲ್ಲ ಸರ್, ಈಗ ಸಿಎಂ ಅವ್ರು ಹೇಳ್ತಾ ಇದ್ದಾರೆ ರಾಜೀನಾಮೆ ಕೊಟ್ರೆ ಶಾಸಕರು ನಾನು ಅಕ್ಸೆಪ್ಟ್ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಇವ್ರು ಎಲ್ಲೋ ಒಂದು ಕಡೆಗೆ ಶಮನ ಮಾಡ್ಬೇಕಾದಾಗ ಆ ಮಾತು ಹೇಳಲೇಬೇಕಾಗುತ್ತಲ್ವಾ, ಯಾರೇ ಆದ್ರೂ ಕೂಡ ಹೇಳ್ಬೇಕಾಗ್ತದೆ. ಅದರಲ್ಲಿ ಎಲ್ಲ ಒಂದು ಕಡೆಗೆ ನಾವು ಈ ಭಿನ್ನಾಭಿಪ್ರಾಯ ಇದೆಲ್ಲದಕ್ಕೂ ಕೂಡ ಎಲ್ಲ ಒಂದು ಲಿಮಿಟ್ ಅಲ್ಲಿ ಇರಬೇಕಾಗ್ತದೆ. ಎಲ್ಲ ಒಂದು ಕಡೆಗೆ ಸ್ವಲ್ಪ ಮಿತಿ ಮೀರಿ ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಾಭಾವಿಕವಾಗಿ ಆ ನಿರ್ಧಾರ ತೆಗೆದುಕೋಬೇಕಾಗ್ತದೆ. ಅದೆಲ್ಲ ಇತ್ಯರ್ಥ ಆಗ್ಬೇಕಾದಾಗ ಇವತ್ತು ಒಂದು ಸ್ಟೇಜ್ ಬರ್ತದೆ ಅಂತ ನನ್ನ ವಿಶ್ವಾಸ. ಶಾಸಕರು ಆ ರೀತಿ ಈಗ ರಾಜೀನಾಮೆ ಕೊಡ್ತೀವಿ ಅಂತ ಹೇಳುವಾಗ ಸಿಎಂ ಸ್ಥಾನದಲ್ಲಿ ಇದ್ದಂತವ್ರು ಅವ್ರನ್ನ ಸಮಾಧಾನ ಮಾಡಿಸ್ಬೇಕಾಗಿ ಜವಾಬ್ದಾರಿ ಇದೆ. ನೀವು ಇನ್ನೂ ಉರಿಯ ಬೆಂಕಿ ತುಪ್ಪ ಸವರ ನೀವು ಕೊಡಿ, ನಾವು 2 ನಿಮಿಷಕ್ಕೆ ಅಕ್ಸೆಪ್ಟ್ ಮಾಡ್ತೀವಿ. ಇಲ್ಲ, ಯಾರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಅದು ಸ್ವಲ್ಪ ಉದ್ವೇಗದಲ್ಲಿ ಮಾತನಾಡ್ಬೋದು. ಅಂದಾಕ್ಷಣಕ್ಕೆ ರಾಜೀನಾಮೆ ಕೊಡಕ್ ಹೋಗೋದಿಲ್ಲ. ನೋಡಿ, ಶಾಸಕರಾಗ್ತಕ್ಕಂಥದ್ದೇ ಪುಣ್ಯ ಕೆಲಸ ಜನತಂತ್ರ ವ್ಯವಸ್ಥೆಯಲ್ಲಿ. ಈ ಶಾಸಕರಾಗ್ತಕ್ಕಂಥದ್ದನ್ನ ಅಧಿಕಾರಕ್ಕೆ ಆಸೆ ಪಡ್ತಕ್ಕಂಥದ್ದು ತಪ್ಪಲ್ಲ. ಆದರೆ ಶಾಸಕರಾಗಿ ಅವ್ರದೇ ಆದಂಥ ಜವಾಬ್ದಾರಿಕೆಗಳಿರ್ತದೆ. ಜನಗಳನ್ನ ಋಣವನ್ನ ತೀರಿಸ್ಬೇಕಾದಾಗ ಅನೇಕ ಪ್ರಯತ್ನಗಳನ್ನ ಮಾಡಿರ್ತಾರೆ. ಎಲ್ಲ ಒಂದು ಕಡೆಗೆ ಶಾಸಕರಾಗಿದ್ದೇವೆ, ಅಧಿಕಾರ ಸಿಕ್ಕಿದೆ, ಇದನ್ನ ಆಶೋತ್ತರಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಅಂತಕ್ಕಂಥ ಭಾವನೆ ಎಲ್ರಿಗೂ ಇರ್ತದೆ. ನಿಮ್ಮಂತ ಹಿರಿಯರು ಅನುಭವಿಗಳೇ ಅಸಮಾಧಾನಗೊಂಡಿರುವಂಥದ್ದು, ಆಕ್ರೋಶ ಹೊರ ಆಗ್ತಿರುವಂಥದ್ದು, ಇದು 2028ಕ್ಕೆ ನಿಮ್ಗೆ ಡ್ಯಾಮೇಜ್ ಅನ್ಸಲ್ವಾ ಪಾರ್ಟಿಗೆ? ಅಲ್ಲ, ಡ್ಯಾಮೇಜ್ ಆಗಬಾರ್ದು. ಅದು ಭಿನ್ನಾಭಿಪ್ರಾಯ ಬರುತ್ತೆ, ಅದು ಶಮನ ಆದಂಥ ಸಂದರ್ಭದಲ್ಲಿ ಇದೆಲ್ಲದೂ ಕೂಡ ಇತ್ಯರ್ಥ ಆಗಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಯಾರು ವರಿಷ್ಠರ ಮಟ್ಟದಲ್ಲಿ ಮಧ್ಯಪ್ರವೇಶ ಮಾಡಿದಾಗ ಅದೆಲ್ಲ ಕೂಡ ಶಮನ ಆಗೋದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಆ ಪ್ರಕ್ರಿಯೆ ಇವತ್ತು ಪ್ರಾರಂಭ ಆಗ್ತದೆ. ನಾನಿನ್ನೂ ಅದ್ರ ಬಗ್ಗೆ ನನಗೆ ಒತ್ತಾಯನೂ ಇದೆ, ಬೇಡ ನೀವು ಒಪ್ಕೋಬೇಡಿ ಅಂತಲೂ ಕೂಡ ಇದೆ. ಆದರೆ ನಾವು ವರಿಷ್ಠರ ಹತ್ರ ಕೂತು ತೀರ್ಮಾನ ಮಾಡಿ ಇತ್ಯರ್ಥ ಮಾಡ್ಕೋಬೇಕು. ಈ ನಡುವೆ ಈ ಬಾಗಲಕೋಟೆ ತಿಮ್ಮಾಪುರ ಮತ್ತೆ ನಂಜಾಯಿ ಮಠ ಅವ್ರು ಮಾತಾಡಿರೋ ಒಂದು ಆಡಿಯೋ ವೈರಲ್ ಆಗಿದೆ. ಯಾರು ಪೇಮೆಂಟ್ ಕೊಟ್ಟಿದ್ದಾರೆ, ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತವ್ರನ್ನ ಮಾಡಿದ್ದಾರೆ ಅಂತ. ಅದು ಈಗ ಅವ್ರು ಯಾರೋ ಮಾತು ಹೇಳಿದಾಕ್ಷಣಕ್ಕೇನೆ ಅದನ್ನ ನಂಬಕ್ಕಾಗತ್ತಾ? ಯಾವ ಹಿನ್ನೆಲೆಯಲ್ಲಿ ಹೇಳಿರ್ತಾರೋ ಗೊತ್ತಿಲ್ಲ, ಅದು ಏನಾಗಿದೆ ಗೊತ್ತಿಲ್ಲ. ಸೊ ಹಾಗಾಗಿ ಅದಕ್ಕೆ ನನ್ನ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಈಗ ಕೆಲವು ಶಾಸಕರು ಅಶೋಕ್ ಪಟ್ಟಣ ಅವರ ನೇತೃತ್ವದಲ್ಲಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ಅವರ ಅಸಮಾಧಾನ ಮತ್ತು ಅಳಲನ್ನ ಹೇಳ್ಕೊತೀವಿ ನಾವು ಅಂತ ಹೇಳಿರುವಂತದ್ದು. ನಾನು ಅವರೆಲ್ಲರೂ ಭೇಟಿಯಾಗಿದ್ದೀನಿ. ಅದು ವರಿಷ್ಠರು ಇಲ್ಲಿ ಬರ್ತಾರೆ, ಕೂತ್ಕೊಂಡು ಇತ್ಯರ್ಥ ಮಾಡ್ತಾರೆ. ಎಷ್ಟು ಜನರ ಸಂಪರ್ಕಕ್ಕೆ ಬಂದಿದೆ ಸರ್? ಯಾರೆಲ್ಲ ಭೇಟಿಯಾಗಿದ್ರು? ಅದೆಲ್ಲ ಬಹಳ ಜನ ಇದ್ದಾರೆ, ಅದನ್ನ ಎಲ್ಲರೂ ಕೂಡ ಸಂಪರ್ಕದಲ್ಲಿದ್ದಾರೆ. ಈಗ ಇರುವಂತದ್ದು ಒಂದು ಸ್ಥಾನ ಅದು ಮಹಿಳೆಯರಿಗೆ ಕೊಡ್ಬೇಕಂತ ಚರ್ಚೆ ಆಗ್ತಿದೆ. ನಿಮ್ಮ ಅಭಿಪ್ರಾಯ? ನಿಜ, ಇದು ಕೆಲವು ಕನ್ಫ್ಯೂಷನ್ ಆಗಿದೆ. ಮಹಿಳೆಯರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು, ಅದನ್ನ ಕೊಡದೇ ಇರೋದು ಅಂತದ್ದು, ಇದೆಲ್ಲದಕ್ಕೂ ಕೂಡ ಈ ಅವರ ವರಿಷ್ಠರ ಮಟ್ಟದಲ್ಲಿ ಆಗಿರೋ ತೀರ್ಮಾನ ಸ್ವಲ್ಪ ಗೊಂದಲಕ್ಕೂ ಕೂಡ ಕಾರಣ ಆಗಿದೆ. ಅದನ್ನ ಅವರೇ ಬಗೆಹರಿಸಬೇಕು, ಅವರೇ ಬಗೆಹರಿಸ್ತಾರೆ. ಕಾಂಗ್ರೆಸ್ ಅಲ್ಲಿ ಸೀನಿಯರ್ ಇದೆ ಸರ್, ಈ ತರ ಯಾವ ತರ ಆಗಿಲ್ಲ ಅನೌನ್ಸ್ ಆಗಿ ನಾವು ಬಹುಶಃ ಯಾಕಂದ್ರೆ ಇದು ಯಾಕೆ ಅನಿವಾರ್ಯ ಅಂತಂದ್ರೆ, ಇದು 136 ಜನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾವತ್ತೂ ಕೂಡ ಯಾವ ಪಾರ್ಟಿನೂ ಬಂದಿರಲಿಲ್ಲ. ಹಾಗಾಗಿ ಇದು ಸ್ವಾಭಾವಿಕವಾಗಿ ಉದ್ಭವ ಆಗ್ತದೆ. ಸೊ ಅದಕ್ಕೆ ಇದು ಕೊನೆಯ ವಿಸ್ತರಣೆ ಆಗಿರೋದ್ರಿಂದ ಪ್ರಯತ್ನಗಳೆಲ್ಲರದ್ದು ಕೂಡ ಇರುತ್ತೆ, ಅನೇಕ ರೀತಿಯಾದಂಥ ವಾದಗಳು ಇರ್ತದೆ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಮಣೆ ಹಾಕಬೇಕಾದಾಗ ಯಾರನ್ನೂ ಕೂಡ 100ಕ್ಕೆ 100ರಷ್ಟು ಯಾರನ್ನೂ ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತದೆ. ಅವರಿಗೆ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಒಂದು ವಾದ ಇತ್ತು. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಗೊಂದಲಗಳಾಗಿದೆ. ಅದು ಏನೇ ಆದರೂ ಕೂಡ ನಾವು ಒಗ್ಗಟ್ಟನ್ನು ಕಾಪಾಡಿ ಪಕ್ಷದ ಚೌಕಟ್ಟಲ್ಲಿ ಇತ್ಯರ್ಥ ಆಗೋದು ಅಂತೇಳಿ ಅದನ್ನು ವರಿಷ್ಠರು ಗಮನ ಹರಿಸಿದ್ದಾರೆ, ಮುಖ್ಯಮಂತ್ರಿಗಳು ಗಮನ ಹರಿಸಿದ್ದಾರೆ. ಸಿಎಂ ಮತ್ತು ಸಿದ್ದರಾಮಯ್ಯ ಬಂದು ಮಾತಾಡೋದ್ರ ಜೊತೆಗೆ ನೀವು ಬೇರೆ ಜವಾಬ್ದಾರಿ ಕೊಡ್ತೀರಂತ ಅಂದಾಗ ನೀವು ಒಪ್ಕೋತೀರಾ ಸರ್? ಈಗ ಸಂಪುಟದ ಮುಕ್ತಾಯ ಈಗ ನಾವು ಮಾತಾಡಿದ್ದಾದ್ಮೇಲೆ ಏನ್ ಹೇಳ್ತಾರೆ ಏನ್ ಬಿಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನಾನೇನ್ ನಿನ್ನೆ ಮೊನ್ನೆ ಕಾಂಗ್ರೆಸ್ನಲ್ಲ, ನಾನೀಗ 60 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಲಿ ಇರೋನು.
ಈ ಥರ ಏನಾಗಿದೆ ಅಂದರೆ 136 ಜನ ಸಂಖ್ಯೆ ಬಂದಿರತಕ್ಕಂಥದ್ದೇ ಒಂದು ದೊಡ್ಡ ಒಂದು ಶಕ್ತಿ. ಅದನ್ನೆಲ್ಲೋ ಒಂದು ಕಡೆಗೆ ನಾವು ಎಲ್ಲ ಥರ ಇದನ್ನ ಪ್ರಯತ್ನಗಳನ್ನ ಮಾಡಿ ಬರ ಇವತ್ತು ಕಾಡ್ತಾ ಇರತಕ್ಕಂಥ ಸನ್ನಿವೇಶದಲ್ಲಿ ಜನಗಳನ್ನಾಗ ಇವತ್ತು ಸಮಾಧಾನ ಮಾಡಬೇಕಾದಾಗ ನಾವೇನೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಒಂದು ಕಡೆ ಕಾವೇರಿ, ಇನ್ನೊಂದು ಕಡೆ ಮೇಕೆದಾಟು, ಇದೇನೋ ಸ್ವಲ್ಪ ಮಟ್ಟಿಗೆ ಶಮನ ಆಗ್ತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇದೆ. ಆದರೂ ಕೂಡ ಎಲ್ಲಿನೂ ಅಂತಕ್ಕಂಥದ್ದು ಇನ್ನೂ ತಪ್ಪಿಲ್ಲ. ಅದನ್ನು ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನವರು ಇನ್ನೂ ಕೂಡ ಮಳೆ ಬರ್ತಕ್ಕಂಥದ್ದು ಕಷ್ಟ ಅಂತ ಹೇಳ್ತಿದ್ದಾರೆ. ಬಹುಶಃ ನಮ್ಮಂಥ ಬಯಲು ಪ್ರದೇಶಗಳಲ್ಲಿ ಸುಮಾರು 120 ತಾಲೂಕುಗಳಲ್ಲಿ ಮಳೆನೇ ಬಂದಿಲ್ಲ ಇವತ್ತುವರೆಗೂ. ಕುಡಿಯ ನೀರಿನ ಸಮಸ್ಯೆ ದೊಡ್ಡದಾಗಿದೆ. ಇದನ್ನೆಲ್ಲ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥದ್ದು ಶಾಸಕರುಗಳು ಅದನ್ನು ಒಂದು ಒಗ್ಗಟ್ಟಿನಿಂದ ಹೋಗಿ ಸರ್ಕಾರದ ಸಲಹೆ ಸಹಕಾರವನ್ನು ಪಡೆದು ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು. ಎಲ್ಲ ಒಂದು ಕಡೆಗೆ ನಾವು ಅಧಿಕಾರದ ಹಂಚಿಕೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಕೆಗಳನ್ನು ಕೂಡ ನಾವು ಮರೆಯಕ್ಕೆ ಬರೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.